ಎಸ್, ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ರಾಜಕೀಯ ಅಲ್ಲ, ಬೇರೆ ಯಾವುದು ವಿಚಾರ ಅಲ್ಲ. ಇವತ್ತು IPL ಕುರಿತಾಗಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಇವತ್ತು ತಮಗೆ ಗೊತ್ತಿರುವ ಹಾಗೆ ಇವತ್ತು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರೋದು. CSK ಮತ್ತು RCB ಗೆ ಒಂದು ಹೈ ವೋಲ್ಟೇಜ್ ಪಂದ್ಯ. ಇವತ್ತು IPL ಪ್ರಿಯರ್ಗೆ ಇದೊಂದು ಬಹಳ ಒಂದು ಸಿಹಿ ಊಟದ ತರ ಇರುವಂತ ಮ್ಯಾಚ್ ಇದು. ಯಾಕೆಂದ್ರೆ RCB ವರ್ಸಸ್ CSK ಇದು ಹೈ ವೋಲ್ಟೇಜ್ ಮ್ಯಾಚ್ ಇದು. ಈ ಕುರಿತಾಗಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡೋದಕ್ಕೆ VMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಈ ಪಂದ್ಯ ಸುಮಾರು ಜನಕ್ಕೆ ಟಿಕೆಟ್ ಅನ್ನು ಕೂಡ ನೀಡಿಲ್ಲ ಅನ್ನುವ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಜೊತೆಗೆ ಯಾರಿಗೆ ಟಿಕೆಟ್ ಇರೋದಿಲ್ವೋ ಅವರನ್ನ ಏನು ಸ್ಟೇಡಿಯಂ ಹತ್ತಿರ ಕೂಡ ನಿಲ್ಲಿಸೋದಿಲ್ಲ ಅನ್ನೋದು ಕೂಡ ಪೊಲೀಸ್ ಆದೇಶವನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದಾಗಿ ಏನಾದ್ರೂ ಮತ್ತೆ ತೊಂದರೆ ಆಗಬಹುದಾ ಅಥವಾ ಇನ್ನಿತರ ಘಟನೆಗಳ ನಡೀಬಹುದಾ ಅನ್ನೋ ಕಾರಣಕ್ಕೆ ಏನು ಸುತ್ತಮುತ್ತಲಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲೆಲ್ಲ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ ನಡೀತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಟಿಕೆಟ್ ಯಾರಿಗೆ ಇರುವುದಿಲ್ಲ, ಏನು IPL ನೇರವಾಗಿ ನೋಡೋರಿಗೆ ಟಿಕೆಟ್ ಯಾರಿಗೆ ಇರುವುದಿಲ್ಲ ಅವರು ಸ್ಟೇಡಿಯಂ ಹತ್ತಿರ ಕೂಡ ಬಿಡೋದಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಒಂದು ಪೊಲೀಸ್ ಮಾಹಿತಿಯನ್ನ ಪಡೆದಿರುವಂತದ್ದು VMTV ಕರ್ನಾಟಕ. ಜೊತೆಗೆ ನನ್ನ ಹತ್ರ ಟಿಕೆಟ್ ಇಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅನ್ನೋದನ್ನು ಕೂಡ ಅಲ್ಲಿ ಕಾಲ ಅವಕಾಶವನ್ನ ಪೊಲೀಸರು ಬಿಡುತ್ತಲ್ಲ. ಯಾಕೆಂದ್ರೆ ಇದು IPL ಅಲ್ಲಿನೇ ಕೂಡ ಈ ಎರಡು ಪಂದ್ಯಗಳು ಎದುರ ಆದಾಗ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ಅನ್ನೋದು ಗೊತ್ತು. ಆದ್ರೆ ಈ ಹಿಂದೆ ಘಟನೆ ನೋಡಿದಾಗ ಏನು ಕಾಲು ತುಳಿತದಿಂದ 11 ಜನ ಮೃತಪಟ್ಟಿದ್ದರು. ಆ ರೀತಿಯಾಗಿ ಘಟನೆಗಳ ಸಂಭವಿಸಬಾರದು. ಯಾಕೆಂದ್ರೆ ಈ ಹೈ ವೋಲ್ಟೇಜ್ ಮ್ಯಾಚ್ ಈ ರೀತಿ ಇರುವುದರಿಂದಾಗಿ ಅದು ಕನ್ನಡಿಗರ ಧ್ವನಿಯಾಗಿ ಈ ಮ್ಯಾಚ್ ಆಗಿ ಇರುತ್ತೆ. ಹಾಗಾಗಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ಗೆ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿಲ್ವೋ ಅವರು ಯಾವುದೇ ಕಾರಣಕ್ಕೂ ನೀವು ಮ್ಯಾಚ್ ಅನ್ನ ನೋಡಿ ಬರ್ತೀನಿ ನಾನು ಹೊರಗಡೆಯಿಂದ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ವಿ. ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.